ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅತ್ಯಂತ ಸಾಮಾನ್ಯವಾದ ಭಾಷೆಯಲ್ಲಿ ಲೇಮ್ಯಾನ್ ಲ್ಯಾಂಗ್ವೇಜ್ನಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಒಂದು ವಾರದ ಕಾರ್ಯಕ್ರಮ. ಒಂದು ವಾರ ಅತಿಥಿಗಳು ನಮ್ಮ ಮನೆಯಲ್ಲಿರ್ತಾರೆ. ಅವರನ್ನು ತುಂಬ ಚೆನ್ನಾಗಿ ಸತ್ಕಾರ ಮಾಡಿರ್ತೀವಿ. ಅವರಿಗೆ ನೀಡಬೇಕಾದಂಥ ಎಲ್ಲ ರಕ್ಷಣೆಯನ್ನು, ಭದ್ರತೆಯನ್ನು ಎಲ್ಲ ನೀಡಿರ್ತೀವಿ. ಅದಾದ ಮೇಲೆ ಅವರು ತಮ್ಮ ಊರಿಗೆ ವಾಪಸ್ ಹೊರಡ್ತಾರೆ. ಊರಿಗೆ ವಾಪಸ್ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಯಾರೋ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿದ ತಕ್ಷಣ ಯಾವ ಕುಟುಂಬದ ಮೇಲೆ ದಾಳಿಯಾಗಿದೆಯೋ ಅದರ ಮುಖ್ಯಸ್ಥ ಬಂದು, ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಅದಕ್ಕೆ ನಮಗೆ ಹಿಂಗಾಯಿತು ಅಂದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ನಾವು ನಿಮ್ಮ ಅತಿಥಿಗಳ ಗಾಡಿ ಮೇಲೆ ಈ ರೀತಿ ದಾಳಿಯಾಗಿದೆ, ಆದ್ದರಿಂದ ನೀವು ಇದಕ್ಕೆ ಕಾರಣೀಭೂತರು ಅಂತ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಒಂದು ಕಡೆ ಇಸ್ರೇಲ್ ಮತ್ತು ಅಮೇರಿಕ ನಿರಂತರವಾಗಿ ಇರಾನ್ ಮೇಲೆ ಪ್ರಹಾರ ಮಾಡ್ತಾ ಇದ್ದಾವೆ. ಅವರ ಇಡೀ ಏರ್ಫೋರ್ಸ್ ವ್ಯವಸ್ಥೆಯನ್ನು ಧ್ವಸ್ತಗೊಳಿಸಿ ಆಗೋಗಿದೆ. ಎರಡನೆಯ ಟಾರ್ಗೆಟ್ಟು ಸ್ಟೇಟೆಡ್ ಟಾರ್ಗೆಟ್, ಅಂದರೆ ಹೇಳಿ ಹೊಡಿತಾ ಇರೋದು. ಸ್ಟೇಟೆಡ್ ಟಾರ್ಗೆಟ್ ಏನಂದರೆ, ಎಲ್ಲೆಲ್ಲಿ ನಿಮ್ಮ ಸಮರ ನೌಕೆಗಳಿದಾವೋ, ನಿಮ್ಮ ಹಡಗುಗಳಿದಾವೆ, ವಾರ್ಶಿಪ್ಗಳಿದಾವೋ ಅವ್ರನ್ನ ಮುಗಿಸ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದರು. ಅದರ ಪ್ರಕಾರ ಇಂಡಿಯನ್ ಓಷನ್ನಲ್ಲಿದ್ದಂಥ, ಶ್ರೀಲಂಕಾಗೆ ಕೇವಲ 40 ನಾಟಿಕೈಲ್ ಮೈಲ್ ದೂರದಲ್ಲಿದ್ದಂಥ ಇವರ ವಾರ್ಶಿಪ್ಪನ್ನು ಹೊಡೆಯಲಾಗಿದೆ. ಇರಾನನ್ನು ವಾರ್ಶಿಪ್ಪನ್ನು ಹೊಡೆಯಲಾಗಿದೆ. ಐರಿಸ್ ದೇನಾ ಅಂತ ಅದರ ಹೆಸರು. ಐರಿಸ್ ದೇನಾ ಬಂದದ್ದು ಎಲ್ಲಿಗೆ? ಐರಿಸ್ ದೇನಾ ಬಂದದ್ದು ಮೊದಲು ಮಿಲನ್ 26 ಅನ್ನುವಂಥ ಕಾರ್ಯಕ್ರಮ ವಿಶಾಖಪಟ್ಟಣದ ಬಂದರಿನಲ್ಲಿ ಅಂತಾರಾಷ್ಟ್ರೀಯ ಕವಾಯಿತದು. ಅದಕ್ಕೋಸ್ಕರ ಬಂದದ್ದು. ದಿನಾಂಕ ಯಾವುದು? ಯಾವ ದಿನಾಂಕದಂದು ಈ ಕಾರ್ಯಕ್ರಮ ಇತ್ತು? ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಇತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತದೆ. ಅದಾದಮೇಲೆ ಅದು ತನ್ನ ದೇಶಕ್ಕೆ ವಾಪಸ್ ರವಾನೆ ಆಗ್ತಾ ಇರ್ತದೆ. ಅದರ ಮೇಲೆ ಕಳೆದ ತಿಂಗಳಿನಿಂದ ಆ ಕಡೆಯಿಂದ ಮೊಸಾದ್ನವರು, ಈ ಕಡೆಯಿಂದ CIA ಅಮೇರಿಕೆಯ ಇವರು ಗುಪ್ತಚರದವರು ಅದರ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಾರೆ. ಯುದ್ಧ ಶುರುವಾಗೋದು ಫೆಬ್ರವರಿ 28ಕ್ಕೆ ಶುರುವಾಗುತ್ತೆ. ಅಂದರೆ ಯಾವ ಈ ಕಾರ್ಯಕ್ರಮ ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ನಡೀತೋ ವಿಶಾಖಪಟ್ಟಣಂನಲ್ಲಿ, ಅದಾಗಿ 3ನೇ ದಿವಸದ ನಂತರ ಯುದ್ಧ ಶುರುವಾಗತ್ತೆ. ಯುದ್ಧ ಶುರುವಾಗಿ 5 ದಿವಸಗಳ ನಂತರ ಈ ಐರಿಸ್ ದೇನಾ ಸಮುದ್ರ ನೌಕೆಯನ್ನು ಧ್ವಸ್ತಗೊಳಿಸುತ್ತೆ ಅಮೇರಿಕೆಯ ಸೈನ್ಯ. ಹಾಗೆ ಗೊಳಿಸಿದ ತಕ್ಷಣ ಈ ಅಬ್ಬಾಸ್ ಅಗಾಚಿ ಅಂಥೇಳಿ, ಅಲ್ಲಿಯ ಸೈಯದ್ ಅಬ್ಬಾಸ್ ಅಗಾಚಿ ಅಂತ ಆತನ ಹೆಸರು, ವಿದೇಶಾಂಗ ಸಚಿವ, ಭಾರತದ ಅತಿಥಿಯಾಗಿದ್ದಂಥ ನಮ್ಮ ಸಮರ ನೌಕೆಯನ್ನು ಅಮೇರಿಕ ಹೊಡೆದುರುಳಿಸಿದೆ, ನಮ್ಮ ಮೇಲೆ ಗೂಬೆ ಕೂರಿಸೋ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ಭಾರತದಲ್ಲಿರುವಂಥ ವಿಪಕ್ಷಗಳು ಈ ರೀತಿಯ ದಾಳಿಯನ್ನು ನಿರಂತರವಾಗಿ ಯುದ್ಧ ಶುರುವಾದ ದಿವಸದಿಂದ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿಯಿಂದ ಹಿಡಿದು, ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ಹಿಂಬಾಲಕರು, ಮುಂಬಾಲಕರು ಎಲ್ಲರೂ ಕೂಡ ಈ ಹೆಂಗಾದರೂ ಮಾಡಿ ಈ ಇರಾನ್ ಯುದ್ಧದಲ್ಲಿ ಭಾರತವನ್ನು ಸಿಕ್ಕಾಕಿಸ್ಬೇಕು ಅನ್ನುವ ರೀತಿಯಲ್ಲಿ ಮೊದಲು ಖಂಡನೆಯಿಂದ ಶುರುವಾಗತ್ತೆ. ಅಯತುಲ್ಲಾ ಖೊಮೇನಿಗೆ ಖಂಡನೆ, ಅವರ ಹತ್ಯೆಗೆ ಖಂಡನೆಯನ್ನು ಸೂಚಿಸಲಿಲ್ಲ ಅಂತ ಸೋನಿಯಾ ಗಾಂಧಿ ಮಾತಿನಿಂದ ಶುರುವಾಗುತ್ತೆ. ಭಾರತದ ಮೌನವನ್ನು ಸಹಿಸಲಿಕ್ಕಾಗೋದಿಲ್ಲ ಅಂತ ಮತ್ತೊಂದು ಕಡೆಯಿಂದ ಹೇಳಿಕೆ ಬರುತ್ತೆ. ಇದ್ರ ಮಜಾ ಏನಂದರೆ, ಸ್ಟ್ರಾಟಜಿಕಲ್ ವಾಟರ್ನಲ್ಲಿ ನಡೆದಂಥ ಈ ಧ್ವಸ್ತಕ ಕ್ರಿಯೆ ಭಾರತದ ಸ್ಟ್ರಾಟಜಿಕಲ್ ಏರಿಯಾ. ಭಾರತ ಸ್ಟ್ರಾಟಜಿಕಲ್ ಏರಿಯಾ ಆ ಕಡೆ ಬಾಂಗ್ಲಾದೇಶಕ್ಕೂ ಇರ್ತದೆ, ಈ ಕಡೆ ಇಂಡೋನೇಷ್ಯಾಗೂ ಇರ್ತದೆ. ಇಂಡಿಯನ್ ಓಷಿಯನ್ ಅಂತಾನೆ, ಇಂಡಿಯನ್ ಓಷಿಯನ್ ಸಂಪೂರ್ಣವಾಗಿ ಭಾರತದ ವ್ಯಾಪ್ತಿ ಅಲ್ಲ. ಭಾರತದ ವ್ಯಾಪ್ತಿಗೆ ಒಂದು ಹಂತದವರೆಗೂ ಬರುತ್ತೆ. ಅದಾದ ಮೇಲೆ ಬೇರೆ ಬೇರೆ ದೇಶಗಳಿಗೆ ತಮ್ಮ ಲಿಮಿಟನ್ನು ಮಾಡ್ಕೊಂಡಿರ್ತಾರೆ. ಇದು ಶ್ರೀಲಂಕಾ ಲಿಮಿಟ್ಗೆ ಬಂದಂಥದ್ದು. ಎರಡನೇದು, ಇಂಡಿಯನ್ ಓಷನ್ನೇ ಭಾರತದ ಲಿಮಿಟ್ ಅಂತ ಭಾವಿಸೋದಿದ್ದಿಲ್ಲ, ಅದರಂಥ ತಪ್ಪು ಯಾವುದೂ ಇಲ್ಲವೇ ಇಲ್ಲ. ಹೀಗಿರುವಾಗ ಭಾರತಕ್ಕೆ ಬಂದಿದ್ವಿ, ಅದಕ್ಕೆ ನಮ್ಮ ಸಮರ ನೌಕೆಯನ್ನು ಹೊಡೆದ್ರು ಅಮೆರಿಕ ಅನ್ನೋದು ಒಂದೇ ತಪ್ಪು. ಎರಡನೇದಾಗಿ ಭಾರತದ ವ್ಯಾಪ್ತಿಯಲ್ಲಿ ಈ ರೀತಿಯ ಧ್ವಸ್ತ ಕಾರ್ಯ ನಡೀತು, ಅದರ ಮೇಲೆ ಸ್ಫೋಟ ಆಯಿತು ಅನ್ನೋದು ಹೇಳೋದು ಎರಡನೇ ಸುಳ್ಳು. ಅಂದರೆ ಅನಗತ್ಯವಾಗಿ ಭಾರತವನ್ನು ಇದರಲ್ಲಿ ಸಿಕ್ಕಾಕಿಸುವಂಥ ಪ್ರಯತ್ನ ನಡೀತಾ ಇದೆ. ನೋಡಿ, ಭಾರತ ಎಷ್ಟು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ತನ್ನ ವಿದೇಶಾಂಗ ನೀತಿಯನ್ನು. ನಾನು ಮೊನ್ನೆ ಒಂದು ವಿಷಯವನ್ನು ತಮಗೆ ಹೇಳಿದ್ದೆ. ಏನಂತಂದರೆ, ಈ ಧಾರ್ಮಿಕ ನಾಯಕ ಅಯಾತುಲ್ಲಾ ಖಾಮ್ನಿ ಸಾವಿದೆಯಲ್ಲ, ಅದನ್ನು ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಅದಕ್ಕೋಸ್ಕರ ಭಾಷಣ ಮಾಡಿ ಎಲ್ಲ ಖಂಡನೆಯನ್ನು ಹೇಳಬೇಕಾಗಿಲ್ಲ, ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿಲ್ಲ. ಒಂದು ಲೆಟರನ್ನು ಕಳಿಸುತ್ತೆ ಭಾರತ ಸರ್ಕಾರ.
ಆ ಲೆಟರ್ ರಾಯಭಾರಿ ಕಚೇರಿಗೆ ತೊಗೊಂಡು ಹೋಗ್ತಾರೆ, ನಮ್ಮ ವಿದೇಶಾಂಗ ಕಾರ್ಯದರ್ಶಿ ಒಬ್ಬರು ಹೋಗ್ತಾರೆ, ತೊಗೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಅದು ಕೂಡ ಶ್ರದ್ಧಾಂಜಲಿ, ಅದು ಕೂಡ ಅಶ್ವತ್ಥಾರ್ಪಣೆ. ಯಾಕೆ ಕೊಡಬೇಕು? ನೈತಿಕವಾಗಿ ನಾವು ಹಾಗೆ ಕೊಡೋ ಹಾಗಿಲ್ಲ. ಒಬ್ಬ ಧರ್ಮಾಂಧ, ಒಬ್ಬ ಮತಾಂಧನ ಸಾವು ಹತ್ಯೆ ಇದೆಯಲ್ಲ, ಅದು ಖಂಡಿಸುವಂಥ ವಿಚಾರ ಅಲ್ಲ. ಆದರೆ ರಾಜತಾಂತ್ರಿಕವಾಗಿ ನಮಗೂ ಮತ್ತು ಇರಾನ್ಗೂ ಭಾಳ ದೊಡ್ಡ ಮಟ್ಟದ ವ್ಯಾವಹಾರಿಕ ಸಂಬಂಧ ಇದೆ, ಟ್ರಾನ್ಸಾಕ್ಷನಲ್ ರಿಲೇಷನ್ಸ್ ಇದ್ದಾವೆ. ಆ ಕಾರಣಕ್ಕೋಸ್ಕರ ನಾವು ಸಂತಾಪ ಸೂಚಿಸಬೇಕಾದಂಥ ಅನಿವಾರ್ಯತೆ ಬರ್ತದೆ. ಇದು ತಾಂತ್ರಿಕ ವಿಚಾರ. ಅದನ್ನು ನಿನ್ನೆ ಭಾರತ ಸರ್ಕಾರ ಮಾಡಿದೆ ನೋಡಿ ಎಷ್ಟು. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ದೆ ನಾನು ನಿನ್ನೆ, ಡಿಸಾಲಿನೇಷನ್ ಪ್ಲಾಂಟ್ಸ್ ಏನಿದೆ ಅದರ ಮೇಲೆ ಕಣ್ಣಿಡ್ತದೆ ಇರಾನು ಈಗ ಫಿದಾಯಿನ್ ಮಟ್ಟಕ್ಕೆ ಹೊರಟೋಗಿದೆ. ಅದು ಹುತಾತ್ಮ ಆಗಬೇಕು ಅಂತ ಓಡಾಡ್ತಾ ಇದೆ. ಆತ್ಮಹತ್ಯೆ ಬಾಂಬರ್ ರೀತಿಯಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿದೆ ಅದು. ಏಕೆಂದರೆ ಅದು ಅಮೇರಿಕೆಯನ್ನು ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇಸ್ರೇಲನ್ನು ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾಂತ್ರಿಕವಾಗಿ, ಆರ್ಥಿಕವಾಗಿ, ಶಸ್ತ್ರದ ದೃಷ್ಟಿಯಿಂದ, ಸೇನೆಯ ದೃಷ್ಟಿಯಿಂದ, ಎಲ್ಲ ರೀತಿಯಿಂದಲೂ ಅಮೇರಿಕ ಇರಾನ್ಗಿಂತ ಭಾಳ ಮುಂದಿದ್ದಾವೆ. ಅದಕ್ಕೆ ಅದೇನು ಮಾಡುತ್ತೆ, ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಮೇಲೆ ಈ ರೀತಿಯಾದಂಥ ದಾಳಿಯನ್ನು ಮಾಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತವೆ. ವಿನಾಶದ ಅಂಚಿಗೆ ಗಲ್ಫ್ ರಾಷ್ಟ್ರಗಳನ್ನು ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ನಿನ್ನೆ ರಾತ್ರಿ ಸ್ಪಷ್ಟವಾಗಿ ಇರಾನ್ ಹೇಳುತ್ತೆ, ನಾವು ಕೇವಲ ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡೋದಿಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂಥ ಆಯಕಟ್ಟಿನ ಜಾಗಗಳ ಮೇಲೆ ನಾವು ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಆಯಕಟ್ಟಿನ ಜಾಗ ಅಂದರೆ ಯಾವುದೋ ಟವರ್ ಅಲ್ಲ, ಬುರ್ಜ್ ಖಲೀಫಾನೋ ಇನ್ಯಾವುದೋ ಹೋಟೆಲ್ ಅಲ್ಲ. ಯಾವ ನೀರಿನ ಮೇಲೆ, ನೀರು ಅನ್ನೋದು ಒಂದು ನೈಸರ್ಗಿಕವಾದ ಸಂಪತ್ತು. ಆದರೆ ಅದನ್ನು ತಯಾರಿ ಮಾಡಬೇಕಾದಂಥ ಅನಿವಾರ್ಯತೆ ಈ ಗಲ್ಫ್ ರಾಷ್ಟ್ರಗಳಿಗಿದೆ. ಅಲ್ಲಿ ನೀರೇ ಇಲ್ಲ. ಕೆಲವೊಂದು ರಾಷ್ಟ್ರಕ್ಕೆ 50% ಬೇಕು, ಕೆಲವೊಂದು ರಾಷ್ಟ್ರಕ್ಕೆ 70%, ಕೆಲವೊಂದು ರಾಷ್ಟ್ರಕ್ಕೆ 90%. ಈ ರೀತಿ ಡಿಸಾಲಿನೇಷನ್ ಮಾಡಿದಂಥ ನೀರನ್ನು ಬಳಸ್ತಾರೆ. ಅಂದರೆ ಉಪ್ಪು ರಹಿತ ಸಮುದ್ರದಲ್ಲಿರುವಂಥ ನೀರನ್ನು ತಂದು ಅದರಲ್ಲಿರುವಂಥ ಉಪ್ಪನ್ನು ತೆಗೆದು ಅದನ್ನು ರಿವರ್ಸ್ ಆಸ್ಮಾಸಿಸ್ ಮೂಲಕ ಕುಡಿಯುವ ನೀರನ್ನಾಗಿ ಅಥವಾ ಬಳಸುವ ನೀರನ್ನಾಗಿ ಮಾಡುವಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ನಿನ್ನೆ ಸಂಪೂರ್ಣವಾಗಿ ಡೀಟೇಲಾಗಿ ಹೇಳಿದ್ದೀನಿ. ಇಂಥ ಪ್ಲ್ಯಾಂಟ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಸೂಚ್ಯವಾಗಿ ಈಗ ಇರಾನ್ ಹೇಳಿದೆ. ಎಂಥ ಆತಂಕಕಾರಿ ವಿಚಾರ ನೋಡಿ. ಅಂದರೆ ಈ ಯುದ್ಧದಲ್ಲಿ ತಾನು ಸೋಲುವುದು ಖಚಿತ ಅಂತ ಇರಾನ್ ಗೊತ್ತಿದೆ. ಆದರೆ ತಾನು ಸೋಲುವುದಕ್ಕಿಂತ ಮುಂಚೆ ಎಲ್ಲರನ್ನೂ ಮುಗಿಸಿಬಿಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅದಿದೆ. ಈ ಕಡೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಅದೇನಪ್ಪ ಅಂತಂದರೆ, ನೀವು ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ಬೆಳವಣಿಗೆ ಅಮೇರಿಕಾದಲ್ಲಿ ನಡೆದುಬಿಟ್ಟಿದೆ. ಯಾವ ಹಿರೋಶಿಮಾ ಮೇಲೆ ಹಾಕಿದಂಥ ಕ್ಷಿಪಣಿ ಇದೆ ಅದರ 20 ಪಟ್ಟು ವೇಗವಾಗಿ ಸಂಚರಿಸಬಲ್ಲಂಥ, ಅದಕ್ಕಿಂತ ಸಾಮರ್ಥ್ಯವನ್ನು ಹೊಂದಿದಂಥ ಒಂದು ಡೂಮ್ಸ್ಡೇ ಅನ್ನುವಂಥ ಒಂದು ಕ್ಷಿಪಣಿಯನ್ನು, ಅದಕ್ಕೆ ನೀವು ನ್ಯೂಕ್ಲಿಯರ್ ವಾರ್ಹೆಡ್ಡನ್ನು ಕೂಡ ಹಾಕ್ಬೋದು, ಅಂಥ ಕ್ಷಿಪಣಿಯನ್ನು ನಿನ್ನೆ ಪರೀಕ್ಷೆ ಮಾಡಿದೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ಪರೀಕ್ಷೆ ಮಾಡುವಾಗ 6700 ಕಿಲೋಮೀಟರ್ ಕ್ರಮಿಸಿ ತನ್ನ ಗಮ್ಯವನ್ನು ತಲುಪಿದೆ. ಅದರ ಕೆಪಾಸಿಟಿ ಎಷ್ಟು ಅಂದರೆ 9600 ಕಿಲೋಮೀಟ್ರ್ ಅದು ಹೋಗುವಂಥ ಒಂದು ಕ್ಷಿಪಣಿಯಾಗಿದೆ. ಅದಕ್ಕಿಂತ ಅಡ್ವಾನ್ಸ್ ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಡೂಮ್ಸ್ಡೇ ಅಂತ ಅಂದರೆ ಪ್ರಳಯ ಸದೃಶವಾದದ್ದು. ಇದು ಮಿನಿಟ್ ಮೈನ್ ಅಂತೂ ಕರೀತಾರೆ ಇದಕ್ಕೆ, ಮಿನಿಟ್ ಮೈನ್ 3 ಅಂತ ಹೆಸರೇನೋ ಇಟ್ಟಿದ್ದಾರೆ ಇದಕ್ಕೆ. ಇದು ಅರ್ಧ ಗಂಟೆಯಲ್ಲಿ ಯಾವ ಟಾರ್ಗೆಟ್ ಬೇಕಾದ್ರೂ ರೀಚ್ ಆಗಿಬಿಡುತ್ತೆ. ಹೀಗಾಗಿ ನೀವು ಅದನ್ನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ, ನಾವು ಈ ಯುದ್ಧಕ್ಕೋಸ್ಕರ ಇದನ್ನು ಪರೀಕ್ಷೆಯನ್ನು ಮಾಡಿಲ್ಲ, ನಮ್ಮದು ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ, ಅದಕ್ಕೋಸ್ಕರ ನಾವು ಡೂಮ್ಸ್ಡೇ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿರಲಿಲ್ಲ, ನಾವು ಇರಾನ್ಗೋಸ್ಕರ ಏನು ಬಳಸಬೇಕಾಗಿಲ್ಲ ಅಂತ. ಆದರೆ ಆ ಆತಂಕ ಇಡೀ ಜಗತ್ತಿಗೆ ಉಂಟಾಗಿರುವುದಂತೂ 100ಕ್ಕೆ 100 ದಿಟ್ಟ, ವಿಶೇಷವಾಗಿ ಇರಾನ್ಗಂತೂ ಹಾಗೆ ಆಗಿದೆ. ಈ ಮಧ್ಯೆ ಆ ಕಡೆಯಿಂದ ಕೆನಡಾ ಈಗ ಈ ಯುದ್ಧಕ್ಕೆ ತಾನು ಸಪೋರ್ಟ್ ಮಾಡ್ತೀನಿ, ತನ್ನ ಎಲ್ಲ ಆರ್ಟಿಲರೀಸ್ ಕಳಿಸ್ತೀನಿ ಅಂತ ಒಪ್ಕೊಂಡಿದೆ. ಈ ಕಡೆ ಆಸ್ಟ್ರೇಲಿಯಾ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಆಸ್ಟ್ರೇಲಿಯಾ ತನ್ನ ವ್ಯವಸ್ಥೆ ಏನೇನಿದೆ ಎಲ್ಲ ಕಳಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದೆ. ಅಂದರೆ ಒಂದು ಕಡೆ ಏಷ್ಯಾ, ಎರಡನೇದು ಗಲ್ಫ್ ರಾಷ್ಟ್ರಗಳಂತೂ ಇದ್ದೇ ಇದೆ, ಏಷ್ಯಾ, ಎರಡನೇದು ಐರೋಪ್ಯ ರಾಷ್ಟ್ರಗಳು, ಅಮೇರಿಕಾ, ಎಲ್ಲ ರಾಷ್ಟ್ರಗಳು ಸೇರಿ ಈಗ ಈ ಇರಾನ್ ಮೇಲೆ ಮುಗಿಬೀಳಲಿಕ್ಕೆ ಸಿದ್ಧ ಆಗಿದ್ದಾವೆ. ಏನು ಭಾರತದ ಇಂಡಿಯನ್ ಓಷನ್ನಲ್ಲಿ ಏನು ಧ್ವಸ್ತ ಆಯ್ತಲ್ಲ ಸಮರ ನೌಕೆ, ಈ ಸಮರ ನೌಕೆ ಕೊನೆಯದೇನಲ್ಲ ಇದು. ಇಂಥ ಹಲವಾರು ನೌಕೆಗಳನ್ನು ನಾವು ಉಡಾಯಿಸಿ ಎಲ್ಲವನ್ನು ಮುಗಿಸ್ತೀವಿ ಅಂತ ಅವರ ವಿದೇಶಾಂಗ ಸಚಿವ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಮೆರಿಕೆಯ ವಿದೇಶಾಂಗ ಸಚಿವ
ಹೀಗಾಗಿ ಭಾರತದ ಮೇಲೆ ಇವರು ಗೂಬೆ ಕೂರಿಸುವಂಥ ಪ್ರಶ್ನೆ ಬರೋದೇ ಇಲ್ಲ. ಈಗ ಆತಂಕ ಇರೋದೇನಂತಂದರೆ, ಮೊದಲನೇದಾಗಿ ಅಮೇರಿಕೆಯ ವೈಟ್ ಹೌಸ್ನಲ್ಲಿ ಒಂದು ಸೂಚನೆಯನ್ನು ಕೊಡಲಾಗಿದೆ. ಏನಂದರೆ, ಇದು 4 ವಾರಕ್ಕೆ ಸೀಮಿತ ಆಗಬಹುದಾದಂಥ ಯುದ್ಧ 100 ದಿನಗಳ ಕಾಲ ನಡೆಯಬಹುದು, ಅದಕ್ಕೆ ಬೇಕಾದ ತಯಾರಿ ಆಗಬೇಕು ಅಂತ. ಅಮೇರಿಕೆಯ ಸಂವಿಧಾನದ ಪ್ರಕಾರ ಒಂದು ಯುದ್ಧವನ್ನು 60 ದಿನಗಳಿಗಿಂತ ಹೆಚ್ಚಾದ ಸಂದರ್ಭದಲ್ಲಿ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನು ಕಾಂಗ್ರೆಸ್ನಿಂದ ಅಪ್ರೂವ್ ಮಾಡಿಸ್ಬೇಕಾಗತ್ತೆ. ಕಾಂಗ್ರೆಸ್ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. 60 ದಿವಸದ ಒಳಗಡೆ ಇದ್ದರೆ ಅದನ್ನ ಆಪರೇಷನ್ ಅಂತ ಕರೀತಾರೆ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಲಾಸ್ಟ್ ಟೈಮ್ ಮಾಡಿದ್ರು. ಎರಡನೇದಾಗಿ ಇದಕ್ಕೆ ಆರ್ಥಿಕ ಸಚಿವಾಲಯದ ಒಪ್ಪಿಗೆ ಇರಬೇಕಾಗತ್ತೆ. ಈಗಾಗಲೇ ಸಿಕ್ಕಾಪಟ್ಟೆ ಇದಕ್ಕೋಸ್ಕರ ದುಡ್ಡು ನೋಡಿ, 18,000 ಕೋಟಿ ರೂಪಾಯಿಗಳ ಶಸ್ತ್ರಾಸ್ತ್ರಗಳು 4 ದಿವಸಗಳಲ್ಲಿ ಖಾಲಿಯಾಗಿದೆ ಅಮೇರಿಕಾದ್ದು. ಆಮೇಲೆ ಈ ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ಗೆ 1 ವಾರಕ್ಕೆ 2.74 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತದೆ ಪ್ರತಿ ವಾರ. 2.74 ಲಕ್ಷ ಕೋಟಿ ರೂಪಾಯಿ ಅಷ್ಟು ಯುದ್ಧಕ್ಕಾಗಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಎರಡೂ ಕೂಡ ಇವು ಆರ್ಥಿಕವಾಗಿ ಮುಗ್ಗಟ್ಟಿಗೆ ತೆಗೆದುಕೊಂಡು ಹೋಗುವಂಥವೇ ಪ್ರಯತ್ನಗಳಿವೆಲ್ಲ. ಇದರಿಂದ ಲಾಭ ಆಗುವಂಥದ್ದೇನಿರೋದಿಲ್ಲ. ಇದು ಅಹಂಕಾರದ ಮತ್ತು ಇಸ್ರೇಲ್ಗೆ ತನ್ನನ್ನು ಉಳಿಸಿಕೊಳ್ಳಬೇಕಾದಂಥ ಪ್ರಕ್ರಿಯೆ ಇದು. ಆದರೆ ಅದರಿಂದ ಸಾಯೋರು ಯಾರು ಅಂದರೆ ನಮ್ಮಂಥವ್ರು. ನಮ್ಮಲ್ಲಿ ಏನಾಗಿದೆ, ಗ್ಯಾಸಿನ ರೇಟಿಗೆ ಆಗಲೇ 10-15 ರೂಪಾಯಿ ಜಾಸ್ತಿ ಆಯಿತು, ಇನ್ನೊಂದು 20 ರೂಪಾಯಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಜೊತೆಗೆ ಅನಗತ್ಯವಾಗಿ ಇರಾನ್ ಯುದ್ಧದಲ್ಲಿ ಭಾರತವನ್ನು ಎಳೆಯುವ ಪ್ರಯತ್ನ ನಡೀತಾ ಇದೆ. ಭಾರತಕ್ಕೆ ಬರಬೇಕಾದಂಥ ಸರಕು ಬರಲಾರದ ಹಾಗೆ ಎಲ್ಲ ರೀತಿಯದಾದಂಥ ವ್ಯವಸ್ಥೆಗಳು ನಡೀತಾ ಇರ್ತವೆ. ಆದರೆ ಇರಾನ್ ಹೇಳಿದೆ, ಚೈನಾ ಮತ್ತು ರಷ್ಯಾದ ಸರಕು ನೌಕೆಗಳನ್ನು ನಾವು ಬಿಟ್ಕೊಡ್ತೀವಿ, ಅವ್ರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಏನು ಹೇಳಿದ್ದಾರೆ ಅಂತಂದರೆ, ಅಮೇರಿಕೆ ಇಸ್ರೇಲ್ ಬಿಟ್ಟು ಬೇರೆ ಯಾವುದೇ ನೌಕೆ ಹೋದರೂ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ಅಲ್ಲೇನಾಗಿದೆ, ಹೌತಿ ಉಗ್ರರು ಆಡಿಕೊಂಡು ಕೂತಿದ್ದಾರೆ ಅವರು. ಈ ಹೌತಿ ಉಗ್ರರು ಯಾವುದೇ ಹಡಗು ಬಂದರೂ ಕೂಡ, ಮರ್ಚೆಂಟ್ ಇರಲಿ ಯಾವುದೇ ಇರಲಿ, ಅದ್ಮೇಲೆ ದಾಳಿ ಮಾಡುವಂಥ ಅವ್ರದ್ದು ಸ್ವಭಾವ ಅದು. ಆ ರೀತಿಯದಾದಂಥ ಅಪಾಯ ಇರೋದರಿಂದ ಈಗಾಗಲೇ 23,000 ಜನ ಸೇಲರ್ಸು ನಮ್ಮ ಭಾರತೀಯರು ಸಮುದ್ರದಲ್ಲಿ ಮಧ್ಯೆ ಸಿಕ್ಕಾಕ್ಕೊಂಡು ಕೂತಿದ್ದಾರೆ. ಒಂದು ಯುದ್ಧ ಹೇಗೆ ವಿನಾಶದತ್ತ ಮನುಷ್ಯಕುಲವನ್ನು ತೆಗೆದುಕೊಂಡು ಹೋಗುತ್ತೆ ಅಂತ ನೋಡಬೇಕು ಅಂದರೆ ಈ ಯುದ್ಧವನ್ನು ಗಮನಿಸಬೇಕು. ಅಮೇರಿಕ ಏನು ಅಂದ್ಕೊಂಡಿತ್ತು ಅಂದರೆ, ಇದು 2020 ಮ್ಯಾಚ್ ಇದು ಅಂದ್ಕೊಂಡಿತ್ತು. ಅದು 20 ಓವರ್ ಆಟ ಹೇಗೆ ವೆನಿಜುವೆಲಾದಲ್ಲಿ ನಾವು ಮಾಡಿದ್ವಿ ಅದೇ ರೀತಿಯಾದಂಥ ಯುದ್ಧ ಇದು ಅಂದ್ಕೊಂಡಿತ್ತು. ಅದು ನೋಡಿದರೆ ಟೆಸ್ಟ್ ಮ್ಯಾಚ್ ಆಗ್ತಾಯಿದೆ. ಟೆಸ್ಟ್ ಮ್ಯಾಚ್ ಆದರೂ ಪರವಾಗಿಲ್ಲ, ಅದಕ್ಕಿಂತ ದೂರ ಎಳ್ಕೊಂಡು ಹೋಗ್ಬಿಟ್ರೆ ಭಾಳ ದೊಡ್ಡದಾದಂಥ ಆಪತ್ತಿಗೆ ನಮ್ಮನ್ನು ನಾವು ಸಿಲುಕು ಹಾಕ್ಸ್ಕೊತೀವಿ ಅಂತ ಭಯ ಕಾಡ್ತದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.